ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಮ್ಮ ಪ್ರತಿದಿನ ನಡೆಯುವಂಥ ಪ್ರಾರ್ಥನೆಗಳಿಗೆ, ಮಧ್ಯರಾತ್ರಿ ಸಂಜೆಯ ಪ್ರಾರ್ಥನೆ, ಮಂಗಳವಾರ ಕುಟುಂಬ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ ಹಾಗೂ ಬೈಬಲ್ ಸ್ಟಡಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು, ಗುಂಪುಗಳನ್ನು ಸಂಪರ್ಕಿಸಬಹುದಾಗಿದೆ. ವಿಶೇಷವಾಗಿ ಮೇ 27ನೇ ತಾರೀಕಿನಂದು ರಾಮನಗರ ಪಟ್ಟಣದಲ್ಲಿ ವಿಶೇಷವಾದ ಬಿಡುಗಡೆಯ ಪ್ರಾರ್ಥನಾ ಕೂಟವು ಇರುವಂಥದ್ದಾಗಿದೆ. ಭಾಗವಹಿಸಲು ಆಸಕ್ತಿ ಇರುವವರು ನಮ್ಮನ್ನು ಸಂಪರ್ಕಿಸಬಹುದಾಗಿದೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಮಧ್ಯರಾತ್ರಿಯಲ್ಲಿಯೂ, ಮುಂಜಾನೆಯಲ್ಲಿಯೂ, ಸಂಜೆಯಲ್ಲಿಯೂ, ಎಲ್ಲ ಸಮಯದಲ್ಲಿಯೂ ಕರ್ತನ ಸಮ್ಮುಖವನ್ನು ನೀವು ಹುಡುಕಬೇಕು. ಕರ್ತನ ಸಮ್ಮುಖದಲ್ಲಿ ನೀವು ಪ್ರಾರ್ಥಿಸುವವರಾಗಬೇಕು. ಕರ್ತನ ಸಮ್ಮುಖದಲ್ಲಿ, ಕರ್ತನ ಪಾದದಲ್ಲಿ ನೀವು ಕೂರುವವರಾಗಬೇಕು. ಕರ್ತನ ಪಾದದಲ್ಲಿ ಕೂರುವಾಗಲೇ ನಿಮ್ಮ ಜೀವಿತದಲ್ಲಿ ಅನೇಕ ಬಿಡುಗಡೆ ಉಂಟಾಗ್ತದೆ. ಅನೇಕರನ್ನು ನೋಡುವಾಗ ಕೆಲವರು ಬರೀ ಮುಂಜಾನೆ ಮಾತ್ರ ಪ್ರಾರ್ಥನೆ ಮಾಡ್ತಾರೆ, ಇನ್ನು ಕೆಲವರು ಮಧ್ಯರಾತ್ರಿಯಲ್ಲಿ ಮಾತ್ರ ಪ್ರಾರ್ಥನೆಯನ್ನು ಮಾಡ್ತಾರೆ, ಇನ್ನೂ ಕೆಲವರು ಸಂಜೆಯ ಸಮಯದಲ್ಲಿ, ಕೆಲವರು ಕುಟುಂಬ ಪ್ರಾರ್ಥನೆಗಳನ್ನು ಮಾತ್ರ ಪ್ರಾರ್ಥನೆ ಎಂಬುದಾಗಿ ತೀರ್ಮಾನಿಸಿ ನಂತರ ವೈಯಕ್ತಿಕವಾದೊಂದು ಪ್ರಾರ್ಥನಾ ಜೀವಿತ ಇಲ್ಲದವರಾಗಿರ್ತಾರೆ. ಆದರೆ ದೇವರ ವಾಕ್ಯ ನಮಗೆ ಹೇಳುವಂಥದ್ದು, ಎಲ್ಲ ಸಮಯದಲ್ಲೂ ನಮಗೆಲ್ಲದರಲ್ಲೂ ಮಾದರಿಯಾಗಿರುವಂಥ ಯೇಸು ಕ್ರಿಸ್ತನ ಜೀವಿತವನ್ನು ನೋಡುವಾಗ ಆತನು ಎಲ್ಲ ಸಮಯದಲ್ಲೂ, ಮಧ್ಯರಾತ್ರಿಯಲ್ಲೂ, ರಾತ್ರಿಯ ಸಮಯದಲ್ಲೂ, ಮುಂಜಾನೆಯಲ್ಲೂ, ಹಾಗೆ ಎಲ್ಲ ಸಮಯದಲ್ಲೂ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವುದನ್ನು ನಾವು ಸತ್ಯವೇದದಲ್ಲಿ ಓದ್ತೇವೆ. ಈ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ, ಸ್ತೋತ್ರ, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಒಂದು ಸಂದೇಶವನ್ನು ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್, ಆಮೇನ್. ಯೇಸು ಸ್ವಾಮಿಯ ಜೀವಿತವನ್ನು ನೋಡುವಾಗ ಆತನು ನಮಗೆ ಎಲ್ಲ ವಿಷಯಗಳಲ್ಲೂ ಕೂಡ ಮಾದರಿಯಾಗಿದ್ದಾನೆ. ಎಲ್ಲ ವಿಷಯಗಳಲ್ಲೂ ಆತನನ್ನು ನಾವು ಅನುಸರಿಸುವಂಥದ್ದೇ ನಮಗಿರುವಂಥ ಮುಖ್ಯವಾದ ಗುರಿಯಾಗಿದೆ. ಯಾಕೆಂದರೆ ಶಿಷ್ಯನು ಯಾವಾಗಲೂ ಗುರುವನ್ನ ಹಿಂಬಾಲಿಸಬೇಕು. ಆದರೆ ನಾವುಗಳೇನು ಮಾಡ್ತೇವೆ, ಸಭೆಯಲ್ಲಿ ಬರುವಂಥವ್ರನ್ನ ಕಂಪೇರ್ ಮಾಡ್ಕೊಳ್ತೇವೆ, ಇನ್ನೊಂದು ವಿಶ್ವಾಸಿಯನ್ನ ಅಥವಾ ಇನ್ನೊಂದು ಸಹೋದರ ಸಹೋದರಿಯೊಟ್ಟಿಗೆ ಕಂಪೇರ್ ಮಾಡ್ಕೊಳ್ತೇವೆ, ಹೋಲಿಸಿಕೊಳ್ತೇವೆ. ನಾನು ಅವರಿಗಿಂತ ಪರವಾಗಿಲ್ಲ, ನಾನು ಮಧ್ಯರಾತ್ರಿಯಲ್ಲಿ ಪ್ರಾರ್ಥಿಸ್ತೇನೆ, ನಾನು ಅವರಿಗಿಂತ ಪರವಾಗಿಲ್ಲ, ಸಂಜೆಯಲ್ಲಿ ಪ್ರಾರ್ಥಿಸ್ತೇನೆ, ಮಧ್ಯಾಹ್ನದಲ್ಲಿ ಪ್ರಾರ್ಥಿಸ್ತೇನೆ, ಮುಂಜಾನೆಯಲ್ಲಿ ಪ್ರಾರ್ಥಿಸ್ತೇನೆ ಎಂದು ಇನ್ನೊಬ್ಬರನ್ನ ನಾವು ಹೋಲಿಸಿಕೊಂಡು ನಾವು ಸಂತೃಪ್ತಿ ಪಡುವವರಾಗಿದ್ದೇವೆ. ಆದರೆ ದೇವರ ವಾಕ್ಯ ಹೇಳುವಂಥದ್ದು ಏನಾಗಿದೆ ಅಂದರೆ, ನಾವು ಯಾವುದಕ್ಕಾಗಿ ಕರೆಯಲ್ಪಟ್ಟವರು? ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕಾಗಿ ಕರೆಯಲ್ಪಟ್ಟವರು. ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕಾಗಿ ಕರೆಯಲ್ಪಟ್ಟಂತ ನಾವುಗಳು ಆತನನ್ನ ಅನುಸರಿಸಿ ನಡೆಯುವವರಾಗಬೇಕೇ ಹೊರತು ನಮ್ಮ ಹಾಗೆ ಇರುವಂತಹ ಬಲಹೀನವಾಗಿರುವ ಮನುಷ್ಯನೊಟ್ಟಿಗೆ ನಮ್ಮ ಜೀವಿತವನ್ನು ಹೋಲಿಸಿಕೊಂಡು ಸಂತೃಷ್ಟಿ ಪಡುವವರಾಗಿದ್ದೇವೆ. ಆದರೆ ನಾವು ಕ್ರಿಸ್ತನನ್ನ ಹಿಂಬಾಲಿಸಬೇಕು. ಯಾಕೆಂದ್ರೆ ಶಿಷ್ಯನು ಯಾವಾಗಲೂ ಗುರುವಿನ ಆದಿಯಲ್ಲಿ ನಡೆಯುವವನಾಗಿರಬೇಕು. ನಾವೆಲ್ಲರೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದೇವೆ. ಯೇಸು ಸ್ವಾಮಿಯ ಪ್ರಾರ್ಥನಾ ಜೀವಿತವನ್ನು ನೋಡುವಾಗ ಆತನು ಮಧ್ಯರಾತ್ರಿಗಳಲ್ಲೂ, ಮುಂಜಾನೆಯಲ್ಲೂ, ಸಂಜೆಯಲ್ಲೂ ಎಲ್ಲ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಈ ದಿನ ನಾವು ಮಧ್ಯರಾತ್ರಿಗಳಲ್ಲಿ, ಮುಂಜಾನೆಯಲ್ಲಿ, ಮಧ್ಯಾಹ್ನದಲ್ಲಿ ಎಲ್ಲ ಸಮಯದಲ್ಲೂ ಪ್ರಾರ್ಥನೆಯನ್ನು ಮಾಡುವವರಾಗಬೇಕು. ಸತ್ಯವೇದದಲ್ಲಿ ಅನೇಕ ಭಕ್ತರು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನು ಮಾಡುವವರಾಗಿದ್ದರು. ಕೆಲವರ ಜೀವಿತವನ್ನು ನೋಡುವುದಾದರೆ ಕೆಲವರು ಮಧ್ಯರಾತ್ರಿಗಳಲ್ಲಿ ಪ್ರಾರ್ಥಿಸುವಂಥ ಉದಾಹರಣೆಗಳನ್ನು ನೋಡ್ತೇವೆ. ಇನ್ನು ಕೆಲವರು ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ ಪ್ರಾರ್ಥನೆ ಮಾಡುವುದನ್ನು ನೋಡ್ತೇವೆ. ಕೆಲವರು ಮೂರಾವರ್ತಿ ಪ್ರಾರ್ಥನೆ ಮಾಡುವುದನ್ನು ನೋಡ್ತೇವೆ. ಕೆಲವರು ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವುದನ್ನು ಕೂಡ ನಾವು ಕಾಣಲ್ಪಡ್ತೇವೆ. ಇನ್ನು ಕೆಲವರನ್ನ ನೋಡುವಾಗ ಕಣ್ಣೀರಿನ ಪ್ರಾರ್ಥನೆಗಳನ್ನು ಮಾಡುವುದನ್ನು ಕಾಣಲ್ಪಡ್ತೇವೆ. ಹಾಗೆಯೇ ಭಕ್ತನಾದ ದಾವೀದನು ತನ್ನ ಅನುಭವದಲ್ಲಿ ಅವನು ಹೇಳ್ತಾ ಇರುವುದೇನೆಂದ್ರೆ, 7 ಸಾರಿ ಆತನು ಪ್ರಾರ್ಥನೆ ಮಾಡುವಂತ ಭಕ್ತನಾಗಿದ್ದನಂತೆ. ಹಾಗಾದ್ರೆ ದಾವೀದನು ಎಷ್ಟು ಸಮಯ ತನ್ನ ಜೀವಿತದಲ್ಲಿ ಯಾವಾಗಲೂ ಸಿಕ್ಕುವ ಎಲ್ಲ ಸಮಯದಲ್ಲಿ ಅವನು ದೇವರೊಟ್ಟಿಗೆ ಸಮಯವನ್ನು ಕಳೀತಾ ಇದ್ದನು. ಅವನಿಗೆ ಸಮಯ ಇರಲಿ ಇಲ್ಲದೆ ಇರಲಿ, ಅವನ ಅನುಭವ ಏನಾಗಿದೆ, 7 ಬಾರಿ ಪ್ರಾರ್ಥನೆ ಮಾಡುವಂಥದ್ದಾಗಿದೆ. ಸಹೋದರ ಸಹೋದರಿಯರೇ, ಈ ದಿವಸಗಳಲ್ಲಿ ನಮ್ಮ ಪ್ರಾರ್ಥನಾ ಜೀವಿತ ಹೇಗಿದೆ? ನಾವು ಬರೀ ಕುಟುಂಬಗಳಲ್ಲಿ ಪ್ರಾರ್ಥನೆ ಮಾಡಿ ಸಾಕು ಪ್ರಾರ್ಥನೆ ಎಂಬುದಾಗಿ ನಿಲ್ಲಿಸ್ತಾ ಇದ್ದೇವಾ? ಅಥವಾ ವೈಯಕ್ತಿಕವಾಗಿ ನಮ್ಮಲ್ಲಿ ಪ್ರಾರ್ಥನೆಗಳಿದೆಯಾ?
ವೈಯಕ್ತಿಕವಾಗಿ ಎಷ್ಟೋ ಜನರಲ್ಲಿ ಪ್ರಾರ್ಥನೆಗಳಿಲ್ಲ. ವೈಯಕ್ತಿಕವಾಗಿ ಪ್ರಾರ್ಥನೆಗಳಿಲ್ಲದೆ ಇರೋ ಕಾರಣಕ್ಕೆ ಅನೇಕ ದೇವರ ಮಾರ್ಗದಿಂದ ಅನೇಕ ಪ್ರಕಟಣೆಗಳನ್ನು ನೀವು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ದೇವರ ಚಿತ್ತ ಏನೆಂಬುದಾಗಿ ನೀವು ತಿಳಿದುಕೊಳ್ಳಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ವೈಯಕ್ತಿಕವಾಗಿ ಪ್ರಾರ್ಥನೆಯನ್ನ ಮಾಡುವಂತ ಅನುಭವ ಉಳ್ಳವರಾಗಿರಬೇಕು. ವೈಯಕ್ತಿಕವಾಗಿ ಪ್ರಾರ್ಥಿಸುವಾಗ ಪ್ರಾರ್ಥನೆ ಎಂಬುದಾಗಿ ನೋಡುವುದಾದ್ರೆ ಬರೀ ನಾವು ಮಾತ್ರ ದೇವರೊಟ್ಟಿಗೆ ನಮ್ಮ ಮನವಿಗಳನ್ನ, ಕಷ್ಟಗಳನ್ನ, ನೋವುಗಳನ್ನ ಹೇಳಿಕೊಳ್ಳುವುದಲ್ಲ. ಬದಲಾಗಿ ಪ್ರಾರ್ಥನೆಯಲ್ಲಿ ದೇವರು ಕೂಡ ನಮ್ಮ ಸಂಗಡ ಮಾತನಾಡುವಂತವನಾಗಿದ್ದಾನೆ. ಎಷ್ಟೋ ಜನರು ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ದೇವರ ಸ್ವರವನ್ನ, ದೇವರ ಮಾತುಗಳನ್ನ ಕೇಳುವುದಿಲ್ಲ. ಆದರೆ ಯೇಸುಸ್ವಾಮಿ ಈ ಲೋಕದಲ್ಲಿ ಇರುವ ಸಮಯದಲ್ಲಿ ಆತನು ಪ್ರಾರ್ಥನೆ ಮಾಡುವಾಗಲೆಲ್ಲ ತಂದೆಯ ಚಿತ್ತದ ಪ್ರಕಾರವಾಗಿ, ತಂದೆಯ ಚಿತ್ತವೇನೆಂದು ತಿಳಿದುಕೊಂಡು ಯಾವುದೇ ಕೆಲಸವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ತಂದೆಯ ಚಿತ್ತವನ್ನ ಖಚಿತಪಡಿಸಿಕೊಂಡು ಆತನು ಮಾಡುವಾತನಾಗಿದ್ದನು. ನೀವು ಸತ್ಯವೇದವನ್ನ ಗಮನಿಸಿ ಓದುವಾಗ ಅಲ್ಲಿ ನಮಗೆ ವಾಕ್ಯದಲ್ಲಿ ಗೊತ್ತಾಗುವಂಥದ್ದಾಗಿದೆ. ಸುವಾರ್ತೆಗಳಲ್ಲಿ ನಾವು ಕಾಣಲ್ಪಡ್ತೇವೆ, ಯೇಸು ಸ್ವಾಮಿಯು ತನ್ನ ಮಿನಿಸ್ಟ್ರಿ ಲೈಫನ್ನ, ಅಂದ್ರೆ ತನ್ನ ಸೇವೆಯ ಜೀವಿತವನ್ನ ಆರಂಭಿಸುವುದಕ್ಕಿಂತ ಮುಂಚೆ 40 ದಿವಸಗಳ ಕಾಲ ಉಪವಾಸ ಪ್ರಾರ್ಥನೆಯನ್ನ ಆತನು ಮಾಡುವಾತನಾಗಿದ್ದಾನೆ. ಮತ್ತೆ ನಾವು ನೋಡುವುದಾದ್ರೆ ಶಿಷ್ಯರನ್ನ ಆರಿಸಿಕೊಳ್ಳುವುದಕ್ಕಿಂತ ಮುಂಚೆಯೂ ಕೂಡ ತನ್ನ ತಂದೆಯೊಟ್ಟಿಗೆ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಸಮಯವನ್ನ ಕಳೆಯುವುದನ್ನು ನೋಡ್ತೇವೆ. ಯಾಕೆಂದ್ರೆ ತನ್ನ ಜ್ಞಾನ, ತನ್ನ ಸಾಮರ್ಥ್ಯ, ತನ್ನ ಒಂದು ಚಿಂತನೆಗಳಿಂದ ಯಾವ ಕಾರ್ಯಗಳನ್ನು ಮಾಡದಂತೆ ತಂದೆಯ ಚಿತ್ತದ ಪ್ರಕಾರವಾಗಿಯೇ ಮಾಡಬೇಕೆಂದು ಯಾವಾಗಲೂ ಯೇಸು ಸ್ವಾಮಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದನು. ಹಾಗಾದ್ರೆ ಯೇಸು ಸ್ವಾಮಿ ಇಷ್ಟೆಲ್ಲ ಪ್ರಾರ್ಥನೆಯನ್ನ ಮಾಡುವುದಾದ್ರೆ ಈ ದಿನಗಳಲ್ಲಿ, ಕಡೆಯ ದಿವಸಗಳಲ್ಲಿ ಅಪೊಸ್ತಲನಾದ ಪೌಲನು ತಿಮೋಥನಿಗೆ ತನ್ನ ಪತ್ರಿಕೆಯಲ್ಲಿ ಹೀಗೆ ಬರೆಯಲ್ಪಡ್ತಾ ಇದ್ದಾನೆ, ಇದು ಕಡೆಯ ದಿವಸವಾಗಿದೆ, ಕಠಿಣ ಕಾಲಗಳು ಬರುವಂತದ್ದಾಗಿದೆ. ಕಠಿಣ ಕಾಲದಲ್ಲಿ ನಾವು ವಾಸಿಸ್ತಾ ಇದ್ದೇವೆ. ನಮ್ಮ ಸುತ್ತಲಿರುವಂತಹ ಸಂಗತಿಗಳನ್ನ ನಾವು ನೋಡುವಾಗ ಇದು ಅಂತ್ಯದ ಆರಂಭವಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಅಂತ್ಯದ ಆರಂಭದಲ್ಲಿ ಇರುವಂತ ನಾವುಗಳು ಎಷ್ಟೋ ಹೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಷ್ಟೋ ಜನರು ಬೆಳಗ್ಗೆ ತಮ್ಮ ಕೆಲಸಕ್ಕೆ ಹೋಗುವಾಗ ಮಾತ್ರ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಕೆಲವರು ಕುಟುಂಬ ಪ್ರಾರ್ಥನೆ ಮಾತ್ರ ಸಾಕು ಎಂಬುದಾಗಿ ನೆನೆಸ್ಕೊಳ್ತಾರೆ. ಇನ್ನು ಕೆಲವರು ಕೇವಲ 10 ನಿಮಿಷ ಪ್ರಾರ್ಥನೆ ಮಾಡಿದ್ರೆ ಸಾಕು, 5 ನಿಮಿಷ ಪ್ರಾರ್ಥನೆ ಮಾಡಿದ್ರೆ ಸಾಕು. ಇನ್ನೂ ಕೆಲವರು ಇದ್ದಾರೆ, ಭಾನುವಾರ ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ಭಾನುವಾರ ಆ ದಿವಸವನ್ನ ನಾವು ಮೀಸಲಾಗಿ ಇಟ್ಟಿದ್ದೇವಲ್ಲ, ಯಾಕೆ ವಾರವೆಲ್ಲ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿಯೂ ಕೂಡ ಅನೇಕರು ಪ್ರಶ್ನೆ ಕೇಳುವವರಿದ್ದಾರೆ. ಸತ್ಯವೇದವನ್ನ ನಾವು ನೋಡುವುದಾದರೆ ಅನೇಕರು ಹೇಳ್ತಾರೆ, ನನಗೆ ತುಂಬಾ ಬ್ಯುಸಿ, ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ನನಗೆ ಸಮಯನೇ ಸಿಕ್ಕೋದಿಲ್ಲ ಎಂಬುದಾಗಿ ಕೆಲವರನ್ನ ನೋಡುವಾಗ ಹೇಳ್ತಾರೆ. ಆದರೆ ಯೇಸುಸ್ವಾಮಿನ ಹುಡುಕಿಕೊಂಡು ಗುಂಪು ಗುಂಪಾಗಿ ಜನರು ಆತನನ್ನ ಸ್ವಸ್ಥತೆಗಾಗಿ, ಬಿಡುಗಡೆಗಾಗಿ ಹುಡುಕಿಕೊಂಡು ಬರ್ತಾ ಇದ್ರು. ಆದರೆ ಜನರ ಗುಂಪಿನ ಮಧ್ಯದಲ್ಲಿಯೂ ಕೂಡ ಜನರನ್ನ ಬಿಟ್ಟು ಯೇಸುಸ್ವಾಮಿ ಹೋಗಿ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ರು. ನಾವು ಪ್ರಾರ್ಥಿಸ್ತಾ ಇದ್ದೇವಾ? ಕುಟುಂಬದ ಅನೇಕ ಜವಾಬ್ದಾರಿಗಳನ್ನ ನೆಪವಾಗಿ ಹೇಳ್ತೇವೆ. ದಾವೀದನನ್ನ ನೋಡಿರಿ, ತನ್ನ ಜೀವಿತದಲ್ಲಿ ಆತನು ಮಹಾರಾಜನಾಗಿದ್ದನು, ಆದರೂ ಕೂಡ ತನ್ನ ಜೀವಿತದಲ್ಲಿ ದೇವರನ್ನ ಯಾವಾಗಲೂ ಸ್ತುತಿಸುವುದನ್ನ, ಆರಾಧಿಸುವುದನ್ನ ಮರಿಲಿಲ್ಲ. ಮಧ್ಯರಾತ್ರಿಗಳಲ್ಲಿ ಪೌಲ ಸೀಲರು ಸೆರೆಮನಿಯಲ್ಲಿ ಪ್ರಾರ್ಥನೆ ಮಾಡಿದ್ರು. ತಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂತಹ ಸಂಕಟ, ಹೋರಾಟಗಳ ಮಧ್ಯದಲ್ಲಿ ಅದನ್ನ ಲೆಕ್ಕಿಸದೆ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರ ಜೀವಿತದಲ್ಲಿದ್ದಂತಹ ಕಷ್ಟವನ್ನ, ಬಂಧನವನ್ನ, ಆ ಬೇಡಿಗಳನ್ನ ಪ್ರಾರ್ಥನೆಯಿಂದ, ಆ ಬೇಡಿಗಳಿಂದ ಅವರು ಬಿಡುಗಡೆಯನ್ನ ಕಂಡುಕೊಂಡರು. ಮತ್ತೆ ನಾವು ನೋಡುವುದಾದ್ರೆ ಮುಂಜಾನೆಯ ಸಮಯದಲ್ಲಿ, ಇನ್ನು ಉದಯದಲ್ಲಿಯೇ, ಇನ್ನು ಮುಬ್ಬಿರುವಾಗಲೇ ಯೇಸು ಸ್ವಾಮಿ ರಾತ್ರಿಯ ಒಂದೊಂದು ಜಾವಗಳಲ್ಲಿ ನಾವು ನೋಡ್ತೇವೆ, 4ನೇ ಜಾವ, 3ನೇ ಜಾವ, ಹೀಗೆ ಒಂದೊಂದು ಜಾವಗಳಲ್ಲಿ ಯೇಸು ಸ್ವಾಮಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡುವಂಥ ಅನುಭವ ಯೇಸು ಸ್ವಾಮಿದಾಗಿತ್ತು. ನಾವು ಕೂಡ ಈ ದಿನಗಳಲ್ಲಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಮಧ್ಯರಾತ್ರಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವಾ? ಅಟ್ಲೀಸ್ಟ್ ನಮಗೆ 10 ನಿಮಿಷ, 20 ನಿಮಿಷವಾದರೂ ದೇವರಿಗೆ ಆ ಸಮಯಗಳಲ್ಲಿ ನಾವು ಪ್ರತ್ಯೇಕವಾಗಿ ಕರ್ತನೊಟ್ಟಿಗೆ, ಕರ್ತನ ಅನ್ಯೋನ್ಯತೆಯಲ್ಲಿ ನಾವು ನಡೀತಾ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಮತ್ತೆ ನಾವು ನೋಡುವುದಾದ್ರೆ ಕೀರ್ತನೆಗಳು 88:13ನೇ ವಚನದಲ್ಲಿ, ನಾನಾದರೂ ಯೆಹೋವನೇ ನಿನಗೆ ಮೊರೆ ಇಡುತ್ತೇನೆ, ಉದಯದಲ್ಲಿಯೇ ನನ್ನ ವಿಜ್ಞಾಪನೆಯು ನಿನ್ನ ಮುಂದೆ ಬರುವುದು. ಹೇಮಾನನು ದೇವರ ಮುಂದೆ ಹೇಳ್ತಾ ಇದ್ದಾನೆ, ಉದಯದಲ್ಲಿಯೇ ನನ್ನ ಪ್ರಾರ್ಥನೆ, ನನ್ನ ವಿಜ್ಞಾಪನೆ ನಿನ್ನ ಮುಂದೆ ಬರುವುದು.
ಹಾಗಾದರೆ ನಮ್ಮ ವಿಜ್ಞಾಪನೆಗಳು ಯಾವಾಗ ದೇವರ ಮುಂದೆ ಹೋಗ್ತಾ ಇದೆ? ನಮಗೆ ಕಷ್ಟ ಇರುವಾಗ, ಶೋಧನೆ ಇರುವಾಗ, ಸಂಕಟ ಇರುವಾಗ, ರೋಗ ಇರುವಾಗ ಹೋಗ್ತಾ ಇದೆಯೋ, ಅಥವಾ ಪ್ರತಿ ಮುಂಜಾನೆ ತಪ್ಪದೆ ನಮ್ಮನ್ನು ನಾವು ಕರ್ತನ ಸಮ್ಮುಖದಲ್ಲಿ ನಮ್ಮ ಸಮಯವನ್ನು ಕರ್ತನಿಗಾಗಿ ಬೇರ್ಪಡಿಸಿ ಕೊಡ್ತಾ ಇದ್ದೇವೆ? ಪ್ರಾರ್ಥನೆ ಅನ್ನುವಂಥದ್ದು ಬರೀ ಕಷ್ಟ ವೇದನೆ ಹೇಳ್ಕೊಳ್ಳಿಕ್ಕಲ್ಲ. ನೀವು ಅಂದುಕೊಂಡಿರುವುದೆಲ್ಲ ಪ್ರಾರ್ಥನೆ. ದೇವರೊಟ್ಟಿಗೆ ಐಕ್ಯವಾಗಿರಲಿಕ್ಕೆ ಇರುವಂಥದ್ದೇ ಪ್ರಾರ್ಥನೆ ಆಗಿದೆ. ಮತ್ತೆ ನಾವು ನೋಡ್ತೇವೆ ಕೀರ್ತನೆಗಳು 119 164 ವಚನದಲ್ಲಿ, ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ನೋಡಿ, ಭಕ್ತನ ಒಂದು ಅನುಭವ, ದಿನಕ್ಕೆ 7 ಸಾರಿ ನಿನ್ನನ್ನು ಕೊಂಡಾಡುತ್ತೇನೆ ಎಂಬುದಾಗಿ ಇಲ್ಲಿ ಬರೆಯಲ್ಪಡುವುದನ್ನು ನಾವು ಕಾಣಲ್ಪಡ್ತಾ ಇದ್ದೇವೆ. 7 ಸಾರಿ ಇರಲಿ, ಒಂದು ಸಲನಾದರೂ ದೇವರನ್ನು ನಾವು ಕೊಂಡಾಡ್ತಾ ಇದ್ದೇವ? ಒಂದು ಸಮಯದಲ್ಲಾದರೂ ನಾವು ಆತನ ಸನ್ನಿಧಿಯಲ್ಲಿ ಕೂತುಕೊಳ್ತಾ ಇದ್ದೇವ? ಮತ್ತೆ ಇನ್ನೊಂದು ವಚನ ಈ ರೀತಿಯಾಗಿ ಹೇಳ್ತದೆ, ಸಕಾಲದಲ್ಲಿ, ಅಂದರೆ ಸಿಕ್ಕುವ ಎಲ್ಲ ಸಮಯದಲ್ಲೂ ಯಾವ ಭಕ್ತನು ಪ್ರಾರ್ಥನೆ ಮಾಡ್ತಾನೋ ಅವನ ಜೀವಿತ ವ್ಯತ್ಯಸ್ತವಾಗಿರುವಂಥದ್ದಾಗಿದೆ. ಕೀರ್ತನೆಗಳು 32:6 ವಚನ, ಇದರಿಂದ ಭಕ್ತರೆಲ್ಲರೂ ಸಕಾಲದಲ್ಲಿ ನಿನ್ನನ್ನು ಪ್ರಾರ್ಥಿಸಲಿ, ಮಹಾಪ್ರವಾಹವು ಅಂಥವರನ್ನು ಮುಟ್ಟುವುದೇ ಇಲ್ಲ. ಭಕ್ತರೆಲ್ಲರೂ ಸಕಾಲ ಎಂಬುದಾಗಿ ನೋಡುವುದಾದರೆ, ಸಿಕ್ಕುವ ಸಮಯವೆಲ್ಲ ಯಾವ ಭಕ್ತನು ಪ್ರಾರ್ಥನೆ ಮಾಡ್ತಾನೋ ಮಹಾಪ್ರವಾಹವು ಅಂಥ ಭಕ್ತನನ್ನು ಮುಟ್ಟೋದಿಲ್ಲ. ಮಹಾಪ್ರವಾಹವು ನಮ್ಮ ಜೀವಿತದಲ್ಲಿ ಬರುವಂತೆ ಕಾಣಿಸ್ತದೆ, ಆದರೆ ಅದು ಮುಟ್ಟದಂತೆ ದೇವರು ನಮ್ಮನ್ನು ಸಂರಕ್ಷಿಸುವವರಾಗಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಪೇತ್ರನಿಗೆ ಹೇಳುವುದು, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ. ಒಂದು ಗಳಿಗೆ ಆದರೂ ನಮಗೆ ಪ್ರಾರ್ಥಿಸಲಿಕ್ಕೆ ಸಾಧ್ಯವಿಲ್ವಾ ಎಂಬುದಾಗಿ ಯೇಸು ಸ್ವಾಮಿ ಪೇತ್ರನಿಗೆ ಪ್ರಶ್ನೆ ಕೇಳ್ತಾರೆ. ಹಾಗಾದರೆ ಈ ಸಮಯದಲ್ಲಿ ದೇವರ ವಾಕ್ಯದ ಮೂಲಕವಾಗಿ ನಿಮಗೊಂದು ಪ್ರಶ್ನೆ, ಒಂದು ಗಳಿಗೆ ಆದರೂ ಕೂಡ ಪ್ರಾರ್ಥನೆ ಮಾಡಲು ಸಾಧ್ಯವಾಗೋದಿಲ್ವಾ? ಒಂದು ಗಳಿಗೆ ಆದರೂ ಪ್ರಾರ್ಥನೆ ಮಾಡದೆ ಹೇಗೆ ನೀವು ಆತ್ಮಿಕ ಮಂಡಲಗಳಲ್ಲಿ ಬರುವಂತಹ ದುಷ್ಟನ ಕುತಂತ್ರಗಳನ್ನು, ದುಷ್ಟನ ಕಾರ್ಯಗಳನ್ನು, ಸೈತಾನನ ನಿಮ್ಮ ವಿರುದ್ಧವಾಗಿ ಏರಿಸಲ್ಪಡುವಂತಹ ಕಾರ್ಯಗಳನ್ನು ನೀವು ಜಯಿಸಲಿಕ್ಕೆ ಸಾಧ್ಯ ಆಗ್ತದೆ? ಒಂದು ಸಮಯ ಪ್ರಾರ್ಥನೆ ಮಾಡದೆ ಹೇಗೆ ಕರ್ತನ ಚಿತ್ತ ನಿಮ್ಮ ಜೀವಿತದಲ್ಲಿ, ಕರ್ತನ ಮಾರ್ಗವನ್ನು ನೀವು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ? ನಿಮ್ಗೆ ಯಾವ ಸಮಯದಲ್ಲಿ ಸಿಗ್ತದೋ ಆ ಸಮಯವೆಲ್ಲ ಪ್ರಾರ್ಥನೆ ಮಾಡಿ. ನೀವು ನೆನೆಸಿಕೊಂಡಿದ್ದೀರಾ ಪ್ರಾರ್ಥನೆ ಮಾಡುವಂಥ ಭಕ್ತರು ಇಲ್ಲ ಎಂಬುದಾಗಿ? ಅನೇಕ ಭಕ್ತರು, ಕೆಲಸ ಮಾಡುವಂಥವರು, ಗೌರ್ಮೆಂಟ್ ಸ್ಟಾಫ್ಗಳಾಗಿರ್ಬೋದು ಅಥವಾ ಕೂಲಿ ಕೆಲಸಗಳು ಮಾಡುವವರಾಗಿರ್ಬೋದು, ಎಷ್ಟೋ ಜನರು ತಮ್ಮ ಜೀವಿತದಲ್ಲಿ ಬೆಳಗಿನ ಸಮಯದಲ್ಲಿ, ಮುಂಜಾನೆ ಸಮಯದಲ್ಲಿ ಪ್ರಾರ್ಥಿಸ್ತಾರೆ. ನಂತರ ಮಧ್ಯಾಹ್ನದ ಸಮಯದಲ್ಲಿ ಅವರಿಗೆ ಊಟಕ್ಕಾಗಿ ಬ್ರೇಕ್ ಕೊಡುವಾಗ ಊಟವನ್ನು ಬೇಗ ಮುಗಿಸಿ ಮಧ್ಯಾಹ್ನವೂ ಕೂಡ ಪ್ರಾರ್ಥನೆ ಮಾಡುವವರಿದ್ದಾರೆ. ಮತ್ತೆ ಸಂಜೆಯೂ ಪ್ರಾರ್ಥನೆ ಮಾಡುವವರಿದ್ದಾರೆ. ರಾತ್ರಿ ಸಮಯದಲ್ಲೂ ಪ್ರಾರ್ಥಿಸುವವರಿದ್ದಾರೆ. ನಿಮ್ಮ ಪ್ರಾರ್ಥನಾ ಜೀವಿತ ಏನಾಗಿದೆ? 7 ಸಮಯಗಳಲ್ಲಿ, ಅಂದರೆ 7 ಸಾರಿ ಭಕ್ತನು ಕೊಂಡಾಡ್ತಾ ಇದ್ದಾನೆ. ದಾನಿಯೇಲನು 3 ಬಾರಿ ಪ್ರಾರ್ಥನೆ ಮಾಡಿದನು. ಮುಂಜಾನೆ, ಸಂಜೆ, ರಾತ್ರಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿದನು. ಅವನು ಪ್ರಾರ್ಥನೆ ಮಾಡುವುದಾದರೆ ನಾವು ಯಾಕೆ ಪ್ರಾರ್ಥನೆ ಮಾಡ್ತಾ ಇಲ್ಲ? ಯಾಕೆಂದರೆ ನಮಗೆ ಪ್ರಾರ್ಥನೆ ಮೇಲೆ ಆಸಕ್ತಿ ಇಲ್ಲ, ನಮಗೆ ದೇವರ ಮೇಲೆ ಆಸಕ್ತಿ ಇಲ್ಲ. ನಾವು ದೇವರನ್ನ ಯಾಕಾಗಿ ಆರಾಧಿಸ್ತಾ ಇದ್ದೇವೆ ಅಂದರೆ ನಮ್ಮ ಲೌಕಿಕವಾದ ಆಶೀರ್ವಾದಕ್ಕೋಸ್ಕರವಾಗಿ, ನಮ್ಮ ಲೌಕಿಕವಾದ ಕಾರ್ಯಕ್ಕೋಸ್ಕರವಾಗಿ. ನೀವು ಈ ದಿನದಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲ ಎಂಬುದಾಗಿ ಇರುವುದಾದರೆ ನಿಮ್ಮ ಜೀವಿತದ ಮೂಲಕ ನೀವೇನನ್ನ ತಿಳಿಯಪಡಿಸ್ತಾ ಇದ್ದೀರಾ ಅಂದರೆ, ನಾನು ದೇವರು ಇಲ್ಲದೆ ಬದುಕಲು ಶಕ್ತನಾಗಿದ್ದೇನೆ, ನಾನು ದೇವರಿಲ್ಲದೆ ನನ್ನ ಜೀವಿತವನ್ನು ನಡೆಸಲು ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ ನೀವು ಹೇಳುವವರಾಗಿದ್ದೀರಾ. ನಿಮ್ಮ ಜೀವಿತದಲ್ಲಿ ನೀವು ತೋರಿಸೋರಾಗಿದ್ದೀರಾ. ಆತನ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿ ಇರಬೇಕಂದ್ರೆ ನೀವು ಆತನೊಟ್ಟಿಗೆ ಐಕ್ಯವಾಗಿರಬೇಕು. ಆತನ ಸಮ್ಮುಖದಲ್ಲಿ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಬೇಕು. ಆತನ ಸಮ್ಮುಖದಲ್ಲಿ ಸಮಯವನ್ನು ಕಳಿಬೇಕು. ಆತನ ಸಮ್ಮುಖದಲ್ಲಿಯೇ ಸಮಯ ಕಳೆಯದೆ ಹೇಗೆ ದೇವರ ಚಿತ್ತವನ್ನು ತಿಳಿದುಕೊಳ್ತೀರಾ, ಹೇಗೆ ಸೈತಾನನಿಂದ ಬರುವಂಥ ಯುದ್ಧಗಳನ್ನು ಗೆಲ್ತೀರಾ, ಹೇಗೆ ಕರ್ತನ ಬಲವನ್ನು ಹೊಂದಿಕೊಳ್ಳಿಕ್ಕೆ, ಹೇಗೆ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಹೇಗೆ ದೇವರ ವಾಕ್ಯದಲ್ಲಿ ನಡೀಲಿಕ್ಕೆ ಸಾಧ್ಯವಾಗ್ತದೆ? ವಾಕ್ಯನೇ ಓದಲ್ಲ, ಪ್ರಾರ್ಥನೆನೇ ಮಾಡೋಲ್ಲ, ದೇವರ ಅನ್ಯೋನ್ಯತೆಯಲ್ಲಿ ಇರೋದಿಲ್ಲ ಎಂದರೆ ಹೇಗೆ ನೀವು ಕರ್ತನ ಬಲವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ? ಇವುಗಳನ್ನೆಲ್ಲ ಮಾಡದೆ ಎಷ್ಟೋ ಜನರಿಗೆ ದೇವರ ಸಂರಕ್ಷಣೆ ಬೇಕು, ದೇವರ ಬಲ ಬೇಕು.
ಸಹೋದರ ಸಹೋದರಿಯರೇ, ಎಲ್ಲ ಕಾಲದಲ್ಲೂ ಎಡಬಿಡದೆ ಎಲ್ಲ ಸಮಯದಲ್ಲೂ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಸತ್ಯವೇದವು ನಮಗೆ ಬೋಧಿಸುವಂಥದ್ದಾಗಿದೆ. ಅದು ಮಧ್ಯರಾತ್ರಿ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಮುಂಜಾನೆ ಆಗಿರ್ಬೋದು. ನಾನು ಮಧ್ಯರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸಾಕು ಎಂಬುದಾಗಿ ಎಂದಿಗೂ ಪ್ರಾರ್ಥನೆಯನ್ನು ಸಾಕು ಎಂಬುದಾಗಿ ನಿಲ್ಲಿಸಬೇಡಿ. ನೀವು ಮಾಡುವಂಥ ಪ್ರಾರ್ಥನೆಯಲ್ಲಿ ನೀವು ಸ್ಯಾಟಿಸ್ಫೈ ಆಗಬೇಡಿ, ಅದರಲ್ಲೇ ತೃಪ್ತಿ ಆಗಬೇಡಿ. ಇನ್ನೂ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ನೀವು ನಿಮ್ಮನ್ನು ಕರ್ತನೊಟ್ಟಿಗೆ, ಕರ್ತನ ಸಂಬಂಧದಲ್ಲಿ ಸಮಯವನ್ನು ನೀವು ಕಳೆಯಬೇಕು. ಯಾಕೆಂದರೆ ಈ ದಿವಸವು ಬಹಳ ಕಠಿಣವಾದ ದಿವಸಗಳಾಗಿದೆ. ಈ ದಿವಸದಲ್ಲಿ ಬರೀ ನಾವು 10 ನಿಮಿಷ 5 ನಿಮಿಷ ಪ್ರಾರ್ಥನೆ ಮಾಡಿ ಸಾಕು, ನಾನು ಪ್ರಾರ್ಥನೆ ಮಾಡಿರುವುದು, ನಾನು ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ, ನಾನು ಮುಂಜಾನೆಯಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ, ನಾನು ಕುಟುಂಬ ಪ್ರಾರ್ಥನೆ ಮಾಡಿದ್ದೇನೆ ಸಾಕು ಎಂಬುದಾಗಿ ನೀವು ಪ್ರಾರ್ಥನೆಯನ್ನು ಎಂದಿಗೂ ಕೂಡ ನಿಲ್ಲಿಸಬೇಡಿ. ನೀವು ಮಾಡುವಂಥ 5 ನಿಮಿಷ 10 ನಿಮಿಷ ಪ್ರಾರ್ಥನೆ ಅಥವಾ ಯಾವುದೋ ಒಂದು ಸಮಯದಲ್ಲಿ ಮಾಡುವ ಪ್ರಾರ್ಥನೆಯನ್ನು ನೆನೆಸಿ ಅದರಲ್ಲಿ ನೀವು ತೃಪ್ತರಾಗಬೇಡಿ. ಯಾಕೆಂದರೆ ನಾವು ಸತ್ಯವೇದದಲ್ಲಿ ಒಂದು ಉದಾಹರಣೆಯಾಗಿ ನೋಡಬಹುದು. ಅರಸನಾದಂತಹ ಸೊಲೊಮೋನನು ಅವನು ಪ್ರಾರ್ಥನೆಯನ್ನು ಮಾಡ್ತಾನೆ. ಅವನು ಪ್ರಾರ್ಥನೆ ಮಾಡಿದಾಗ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಉದಾರವಾದ ಜ್ಞಾನವನ್ನು ಅವನಿಗೆ ಅನುಗ್ರಹಿಸ್ತಾನೆ. ನಂತರ ಅವನು ಮತ್ತೆ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವಾಲಯದಲ್ಲಿ ಅವನು ಪ್ರಾರ್ಥಿಸುವಾಗ ದೇವರ ಪ್ರಸನ್ನತೆ ಇಳಿದು ಬಂದು ದೇವರು ಅಲ್ಲಿ ಅವನೊಟ್ಟಿಗೆ ಒಡಂಬಡಿಕೆಯನ್ನು ವಾಗ್ದಾನ ಮಾಡಿಕೊಳ್ತಾರೆ. ಏನೆಂಬುದಾಗಿ ನೋಡುವುದಾದರೆ, ಯಾರೆಲ್ಲ ಭಕ್ತರು ಇಲ್ಲಿ ಬಂದು ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡುತ್ತಾರೋ ಅವರಿಗೆ ಉತ್ತರ ಸಿಗುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಿರುವಂಥ ಸೊಲೊಮೋನನು ತನ್ನ ಪ್ರಾರ್ಥನೆಯ ಜೀವಿತದಲ್ಲಿ ಅವನು ಮುಂದೆ ಬರುವಾಗ ಅವನ ಪ್ರಾರ್ಥನಾ ಜೀವಿತದ ಕುರಿತಾಗಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾವು ನೋಡ್ತೇವೆ ಅವನು ಹೆಚ್ಚಾಗಿ ತನ್ನ ಜ್ಞಾನದಲ್ಲಿ, ತನ್ನ ಸಾಮರ್ಥ್ಯದಲ್ಲಿಯೇ ಅವನು ಮುಂದುವರಿಲಿಕ್ಕೆ ಪ್ರಾರಂಭಿಸಿದನು. ಅದು ಅವನನ್ನು ಪಾಪದೆಡೆಗೆ ಕರೆದುಕೊಂಡು ಹೋಯಿತು. ಅನೇಕ ವಿಗ್ರಹಾರಾಧನೆಗಳನ್ನು, ಅನೇಕ ವಿಧವಾದ ಪಾಪದ ಕಾರ್ಯಗಳಿಗೆ ಅವನನ್ನು ಕೊಂಡೊಯ್ತು. ಅಷ್ಟು ಮಾತ್ರ ಅಲ್ಲ, ಅವನನ್ನು ತೆಗೆದುಕೊಂಡು ಹೋಗೋದು ಮಾತ್ರ ಅಲ್ಲ, ಇಸ್ರಾಯೇಲರಲ್ಲಿ ವಿಗ್ರಹಾರಾಧನೆಗಳು, ಪಾಪಗಳು ಬರಲಿಕ್ಕೆ ಸೊಲೊಮೋನನು ಕಾರಣನಾದನು. ಹೀಗಾಗಿ ಸಹೋದರ ಸಹೋದರಿಯರೇ, ಬರೀ ಒಂದು ಹೊತ್ತು ಪ್ರಾರ್ಥನೆ, ಒಂದು ಸಮಯದಲ್ಲಿ ಮಾಡಿದ ಪ್ರಾರ್ಥನೆ ಮಾತ್ರ ನೀವು ಸ್ಯಾಟಿಸ್ಫೈ ಆಗಿ ಸಂತುಷ್ಟರಾಗಿ ಇರಬೇಡಿರಿ. ಯಾಕೆಂದರೆ ಈ ದಿವಸ ಕಡೆಯ ದಿವಸಗಳಾಗಿದೆ, ಕಠಿಣ ಯುದ್ಧಗಳು ನಡೆಯುವಂಥ ದಿವಸಗಳಾಗಿದೆ. ಅಂತಿಮದ ಆರಂಭದಲ್ಲಿ ನಾವಿದ್ದೇವೆ. ಈ ಸಮಯದಲ್ಲಿ ನಾವು ಎಚ್ಚರವಾಗಿರಬೇಕು. ನಾವು ದುಷ್ಟನ ಬಲಗಳನ್ನು ಮುರಿಬೇಕು, ಸೈತಾನನ ತಂತ್ರೋಪಾಯಗಳನ್ನು ಜಯಿಸಬೇಕು, ಕೆಡುಕನ ಅಗ್ನಿ ಬಾಣಗಳನ್ನು ನಾವು ಆರಿಸಲು ಶಕ್ತರಾಗಬೇಕೆಂದರೆ ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು. ದೇವರ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲ ಹೊಂದಬೇಕೆಂದರೆ ಆತನ ಸಮ್ಮುಖದಲ್ಲಿ ಯಾವಾಗಲೂ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ವಾಕ್ಯದಲ್ಲಿ ನಮ್ಮ ಸಮಯಗಳನ್ನು ನಾವು ಕಳೆಯುವರಾಗಬೇಕು. ಪ್ರಾರ್ಥನೆ, ಆರಾಧನೆ, ವಾಕ್ಯ ಎನ್ನುವಂಥದ್ದು ಒಂದಕ್ಕೊಂದು ಕೊಂಡಿ ಆಗಿದೆ. ಬರೀ ಪ್ರಾರ್ಥನೆ ಮಾಡುವುದು ಮಾತ್ರ ಅಲ್ಲ, ಬರೀ ವಾಕ್ಯ ಓದುವುದು ಮಾತ್ರ ಅಲ್ಲ, ಆರಾಧನೆ ಮಾಡುವುದು ಮಾತ್ರ ಅಲ್ಲ, ಅದು ಒಂದಕ್ಕೊಂದು ಜೋಡಣೆ ಆಗಿರುವ ಕೊಂಡಿ. ಅದು ನಮ್ಮನ್ನು ದೇವರೆಡೆಗೆ ನಡೆಸುವಂಥದ್ದಾಗಿದೆ. ದೇವರ ಐಕ್ಯತೆಯಲ್ಲಿ, ದೇವರ ಸಂಬಂಧದಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿದೆ. ಯಾವಾಗ ನಾವು ಈ ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ, ನಾವು ವಾಕ್ಯದಲ್ಲಿ ಸಮಯ ಕಳಿತೇವೋ ದೇವರ ಆತ್ಮನ ಒಂದು ಬಿಡುಗಡೆ, ದೇವರ ಆತ್ಮನ ವಿಮೋಚನೆ ನಮ್ಮಲ್ಲಿ ಉಂಟಾಗ್ತದೆ. ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾನೆ. ದೇವರ ಆತ್ಮನು ನಮ್ಮನ್ನು ಶುದ್ಧಿಪಡಿಸ್ತಾನೆ. ದೇವರ ಆತ್ಮನು ತನ್ನ ಮಾರ್ಗವನ್ನು, ತನ್ನ ಉಪದೇಶವನ್ನು, ತನ್ನ ಚಿತ್ತವನ್ನು ನಮಗೆ ತಿಳಿಯಪಡಿಸಿ ಹೇಗೆ ನಡೆಯಬೇಕು, ಹೇಗೆ ಜೀವಿಸಬೇಕು, ಹೇಗೆ ದುಷ್ಟನ ಕಾರ್ಯಗಳನ್ನು ಎದುರಿಸಬೇಕೆಂಬುದಾಗಿ ನಮಗೆ ತಿಳಿಯಪಡಿಸುವ ಆತನಾಗಿದ್ದಾನೆ. ಸೊಲೊಮೋನನ ಜೀವಿತವನ್ನು ನೋಡುವುದಾದರೆ ಅವನ ಕಾಲದಲ್ಲಿ ಪ್ರವಾದಿಗಳೇ ಇಲ್ಲ. ಗಮನಿಸಿ ನೋಡಿ, ಓದಿ ನೀವು ನೋಡುವಾಗ ಯಾಕೆ ಇಲ್ಲ ಅಂದರೆ ತನ್ನ ಬಲದ ಮೇಲೆ, ತನ್ನ ಜ್ಞಾನದ ಮೇಲೆ ಅವನು ಆಶ್ರಯಿಸಿಕೊಂಡನು. ನಮಗಿರುವ ಹಣದಲ್ಲಿ, ಬಲದಲ್ಲಿ, ಜ್ಞಾನದಲ್ಲಿ, ಸೌಂದರ್ಯದಲ್ಲಿ, ಕೆಲಸದಲ್ಲಿ ಆಶ್ರಯಿಸಿಕೊಳ್ಳುವುದಲ್ಲ. ದೇವರು ಕೊಟ್ಟಿರುವ ಕೆಲಸಕ್ಕಿಂತ ಹೆಚ್ಚಾಗಿ, ದೇವರು ಕೊಟ್ಟಿರುವ ಜ್ಞಾನಕ್ಕಿಂತ ಹೆಚ್ಚಾಗಿ ದೇವರನ್ನು ಆಶ್ರಯಿಸಿಕೊಳ್ಳುವುದು, ಆ ಆಶೀರ್ವಾದ ಕೊಟ್ಟಂಥ ದೇವರನ್ನು ಯಾವಾಗಲೂ ಸ್ತುತಿಸುವುದು, ಪ್ರಾರ್ಥಿಸುವುದು ನಮ್ಮ ಕರ್ತವ್ಯವಾಗಿದೆ. ನಾವು ಹಾಗೆ ಮಾಡುವಾಗ ನಾವು ಪ್ರತಿನಿತ್ಯವೂ ಕರ್ತನಲ್ಲಿ ಸಂತೋಷವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ಸೊಲೊಮೋನನ ಜೀವಿತದಲ್ಲಿ ದೇವ ಮಾರ್ಗದರ್ಶನವಿಲ್ಲದೆ ಅನ್ಯ ಸ್ತ್ರೀಯರನ್ನ ವಿವಾಹವಾಗಿ, ಕರ್ತನ ಆಜ್ಞೆಯನ್ನು ಉಲ್ಲಂಘಿಸಿ ಅನ್ಯ ಸ್ತ್ರೀಯರನ್ನ ವಿವಾಹವಾಗಿ ಅವನ ಮನಸ್ಸುಗಳನ್ನ ಕೆಡಿಸುವುದನ್ನು ನೋಡ್ತೇವೆ. ಪ್ರಾರ್ಥನೆ ಮಾಡಬೇಕು. ನಮ್ಮ ಜೀವಿತದಲ್ಲೂ ಅಷ್ಟೇ
ಅರಸನಾದ ಸೊಲೊಮೋನನ ಜೀವಿತದಲ್ಲಿಯೇ ಶೋಧನೆಯಲ್ಲಿ ಅವನು ಬಿದ್ದು ಹೋದನೆಂದರೆ ನಾವು ಅದಕ್ಕಿಂತ ಕೆಟ್ಟದಾದ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. ನಾವು ಶೋಧನೆಯಲ್ಲಿ ಬಿದ್ದು ಹೋಗಬಾರದು, ಸೋತು ಹೋಗಬಾರದು ಎಂಬುದಾಗಿರುವುದಾದರೆ ಪ್ರಾರ್ಥನೆಯಲ್ಲಿ ಕರ್ತನ ಸಂಬಂಧದಲ್ಲಿ ನಾವು ನಡೆಯುವವರಾಗಬೇಕು. ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ. ಅದಕ್ಕೆ ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾರೆ, ಒಂದು ಗಳಿಗೆ ಆದರೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ವಾ? ಒಂದು ಗಳಿಗೆ ಆದರೂ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ದಯವಿಟ್ಟು ನೀವು ಮಾಡುವ ಪ್ರಾರ್ಥನೆಯಲ್ಲಿ ಸಂತೃಷ್ಟಿ ಹೊಂದಬೇಡಿ. 40 ದಿನ ನಾನು ಪ್ರಾರ್ಥನೆ ಮಾಡಿದ್ದೇನೆ ಸಾಕು. ಇನ್ನೂ ಕೆಲವರು ಇರ್ತಾರೆ, ನಾನು ಭಾನುವಾರ ಪ್ರಾರ್ಥನೆ ಮಾಡಿದ್ದೇನೆ ಸಾಕು, ಇನ್ಯಾಕೆ ಇನ್ನು ವಾರವೆಲ್ಲ ಯಾಕೆ ಪ್ರಾರ್ಥನೆ ಮಾಡಬೇಕು? ನನಗಾಗಿ ಸೇವಕರು ಪ್ರಾರ್ಥನೆ ಮಾಡ್ತಾರೆ, ನನಗಾಗಿ ತಾಯಿ ಪ್ರಾರ್ಥನೆ ಮಾಡ್ತಾರೆ, ತಂದೆ ಪ್ರಾರ್ಥನೆ ಮಾಡ್ತಾರೆ, ಹೆಂಡತಿ ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ ದಯವಿಟ್ಟು ನೀವು ಆರಾಮದಾಯಕವಾಗಿ ಇರಬೇಡಿ. ನೀವು ಪ್ರಾರ್ಥನೆ ಮಾಡಿರಿ. ನೀವು ಕರ್ತನ ಪ್ರಕಟಣೆಯನ್ನು ಹೊಂದಿಕೊಳ್ಬೇಕು, ನೀವು ದೇವರ ಚಿತ್ತವನ್ನು ಹೊಂದಿಕೊಳ್ಬೇಕು. ನಿಮ್ಮ ಜೀವಿತದಲ್ಲಿ ನೀವು ದೇವರಿಗೆ ಮೆಚ್ಚುಗೆಯುಳ್ಳ ಪರಿಶುದ್ಧ ಜೀವಿತವನ್ನು ನಡೆಸಬೇಕಂದ್ರೆ ನೀವು ಆತನೊಟ್ಟಿಗೆ ಐಕ್ಯವಾಗಿರಬೇಕು. ದೇವರ ವಾಕ್ಯ ಹೇಳ್ತದೆ, ಕರ್ತನ ಅತ್ಯಧಿಕವಾದ ಬಲವನ್ನು ನೀವು ಹೊಂದಿಕೊಂಡು ಅದನ್ನು ಆಶ್ರಯಿಸಿಕೊಳ್ಳುವಾಗ ಮಾತ್ರ ನೀವು ಬಲಗೊಳ್ತೀರ. ಬಲಗೊಳ್ಳುವಾಗ ಮಾತ್ರವೇ ದುಷ್ಟನ ತಂತ್ರಗಳನ್ನು ಜಯಿಸಲಿಕ್ಕೆ ಸಾಧ್ಯ. ಎಷ್ಟೋ ಜನರು ವಂಚನೆಗೆ, ಎಷ್ಟೋ ಜನರು ಶೋಧನೆಗೆ, ಪಾಪಕ್ಕೆ ಒಳಗಾಗಲಿಕ್ಕೆ ಕಾರಣ ಏನಂದರೆ ದೇವರ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳದೆ, ಆತನಲ್ಲಿ ಬಲಗೊಳ್ಳದೆ ಇರೋದ್ರಿಂದ, ಆತನು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳದೆ ಇರೋದ್ರಿಂದ. ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕಂದ್ರೆ ಆತನ ಸಮ್ಮುಖಕ್ಕೆ ನೀವು ಬರಬೇಕು, ಆತನಲ್ಲಿ ನೀವು ಸಮಯವನ್ನು ಕಳಿಬೇಕು. ಹಾಗಾದರೆ ತೀರ್ಮಾನಿಸಿರಿ, ಮಧ್ಯರಾತ್ರಿಗಳಲ್ಲಿ, ಮುಂಚಾನೆಯಲ್ಲಿ, ವೈಯಕ್ತಿಕವಾಗಿ ಸಿಕ್ಕುವ ಎಲ್ಲ ಸಮಯದಲ್ಲೂ ನೀವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿರಿ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕ ಅನೇಕ ವಿಷಯಗಳನ್ನು ನಮಗೆ ತಿಳಿಯಪಡಿಸಿದ್ದೀರಾ. ಈ ವಾಕ್ಯವನ್ನು ಕೇಳಿದ ಸಹೋದರ ಸಹೋದರಿಯ ಹೃದಯಗಳನ್ನು ಬದಲಿಸು, ಮಾರ್ಪಡಿಸು, ನೀನು ಕಾರ್ಯ ಮಾಡಬೇಕಾಗಿ ಕೇಳಿಕೊಳ್ತೇವೆ. ಪ್ರಾರ್ಥನಾ ಆತ್ಮನಿಂದ ತುಂಬಿಸಿ ನೀನು ತಾನೇ ಬಲಗೊಳಿಸಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ, ಯಾರೆಲ್ಲ ಕಷ್ಟ ವೇದನೆಯಿಂದ ದೇವರೇ ಪ್ರಾರ್ಥನೆ ಮಾಡಲು ಆಗದೇ ಇರುವ ಪರಿಸ್ಥಿತಿಗಳಿದ್ದಾರೋ ದೇವರಿನ ಪ್ರಾರ್ಥನಾ ಆತ್ಮನಿಂದ ತುಂಬಿಸಲ್ಪಟ್ಟು ನಿನ್ನ ಸಮ್ಮುಖದಿಂದ ದೂರ ಹೋಗಿರೋರು ದೇವರೇ ನಿನ್ನ ಸಮ್ಮುಖಕ್ಕೆ ಬಂದು ಪಶ್ಚಾತ್ತಾಪದಿಂದ ಪ್ರಾರ್ಥಿಸುವಂಥ ಮನಸ್ಸನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.